ಆ, ಸಕಲ ಸಕಲ ಮಾಧು ಬಂಧುಗಳಿಗೆ ನಮಸ್ಕಾರಗಳು. ಶ್ಯಾಮ್ ಸುಂದರ್ ಹಿಯರ್. ಫಸ್ಟ್ ಆಫ್ ಆಲ್ ಅನಿಲ್ ಮತ್ತೆ ಮಾಧವ್ ಅವ್ರಿಗೆ ಇಂಥ ಒಳ್ಳೆ ಕಾರ್ಯಗಳು ಮಾಡ್ತಾ ಇರೋದು ಅವ್ರಿಗೆ ಧನ್ಯವಾದಗಳು. ರಿಯಲಿ ಗ್ರೇಟ್ ಜಾಬ್ ಅಂಡ್ ದೇ ಆರ್ ಕ್ರಿಯೇಟಿಂಗ್ ಹಿಸ್ಟ್ರಿ ಇನ್ ದಿ ಮಧ್ವ ಯೂತ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್ ಅಂತ ಹೇಳಿ, ಮತ್ತೆ ಯಾರ್ಯಾರು ಜಾಯ್ನ್ ಆಗಿದ್ದೀರೋ ನಿಮ್ಗಳಿಗೆಲ್ಲ ಶುಭಾಶಯ ಕೊಡ್ತಾ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ಒನ್. ಫ್ಯಾಮಿಲಿನಲ್ಲಿ ಏನೇನು ಇನ್ಕಲ್ಕೇಟ್ ಆಗಬೇಕು, ಫ್ಯಾಮಿಲಿ ವ್ಯಾಲ್ಯೂಸ್ ಅಂಡ್ ಕಲ್ಚರ್ ಇದ್ರೆ ಏನೇನು ಫ್ಯಾಮಿಲಿಗಳು ಸಕ್ಸಸ್ ಆಗುತ್ತೆ. ವಿ ಫೈಂಡ್ ಸಕ್ಸಸ್ ಅಂದ್ರೆ ದುಡ್ಡಿರೋದಾ, ಕಾಸಿರೋದಾ, ಅದು ಒಳ್ಳೆ ಜಾಬು, ಅದು ಒಳ್ಳೆ ಕಾರು ಗೀರು ಬಂಗ್ಲೆ, ಜನಗಳು ಸುತ್ತಮುತ್ತಲ ಇದೋ, ಅಥವಾ ವಾಟ್ ಆರ್ ದಿ ಎಕ್ಸಾಕ್ಟ್ ವ್ಯಾಲ್ಯೂಸ್ ಅಂಡ್ ಕಲ್ಚರ್ ಆಫ್ ಎ ಫ್ಯಾಮಿಲಿ ಟು ಬಿ ವೆರಿ ಸಕ್ಸಸ್ಫುಲ್. ಸೊ ಇನ್ ದಿ ರಿಸರ್ಚ್ ವಾಟ್ ಈಸ್ ಬೀನ್ ಡನ್ ಇಸ್ ದಟ್ ಈ ಒಂದು ನಮ್ಮ ಅನಿಲ್ ಅವ್ರಿಗೂ ಥ್ಯಾಂಕ್ಸು. ಇನ್ಫ್ಯಾಕ್ಟ್ ಹಿ ಗಿವ್ ಸರ್ಟನ್ ಪಾಯಿಂಟ್ಸ್ ಅಂಡ್ ಐ ಆಡೆಡ್ ಫ್ಯೂ, ಒನ್ ಆರ್ ಟೂ, ಬಟ್ majority was his. Good, thank you. So one of the things that is being found maybe across the globe, ಯಾಕೆಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ದೇವರು ಸೃಷ್ಟಿ ಮಾಡೋದೇ ಸಾತ್ವಿಕರನ್ನ, ರಾಜಸರನ್ನ, ತಾಮಸರನ್ನ, ತಮೋಯೋಗ್ಯರನ್ನ. ಸೊ ಈ ಕಾಂಬಿನೇಷನ್ ಹೋಗ್ತಾ ಇರುತ್ತೆ. ಸಾತ್ವಿಕ ರಾಜಸ ರಾಜಸ, ಸಾತ್ವಿಕ ತಾಮಸ ತಾಮಸ, ಸಾತ್ವಿಕ ತಾಮಸ ರಾಜಸ. ಇಟ್ ಕ್ಯಾನ್ ಗೋ ಇನ್ ದ 9 ವಿಂಡೋ ಕಾನ್ಸೆಪ್ಟ್ ಅಲ್ಲಿ ಹೆಂಗ್ ಬೇಕಾದ್ರೆ ಹೋಗ್ಬೋದು. ಸೊ ಹೀಗಾಗಿ ಒಂದು ಫ್ಯಾಮಿಲಿ ಸಕ್ಸಸ್ಫುಲ್ ಆಗ್ಬೇಕು, ಅಬೌಟ್ ಲೈಫ್ ನಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ದೀಸ್ ಆರ್ ಸಮ್ ಆಫ್ ದಿ ಥಿಂಗ್ಸ್ ದಟ್ ಹ್ಯಾಸ್ ಬಿ ಫಾಲೋಡ್ ಅಂತ ಬಹಳ ಅನ್ನಿಸ್ತು. ಒಂದು, ಸಿಂಪ್ಲಿಸಿಟಿ ಅಂಡ್ ಡೌನ್ ಟು ಅರ್ತ್. ಅಹಂಕಾರ ಇರಬೇಕು ಮನುಷ್ಯನ್ಗೆ, ಅದು ದುರಹಂಕಾರ ಇರಬಾರ್ದು. ಅಟ್ ದಿ ಸೇಮ್ ಟೈಮ್ ಇಟ್ ಶುಡ್ ಬಿ ಡೌನ್ ಟು ಅರ್ತ್, ಇಟ್ ಶುಡ್ ಬಿ ಅಪ್ರೋಚಬಲ್. ಯಾರೇ ಬಂದ್ರು ಕೂಡ, ಯಾರೇ ಇದ್ರು ಕೂಡ, ಆಯ್ತಪ್ಪ ನಾನು ಇವ್ರ ಹತ್ರ ಹೋಗ್ಬೋದು, ನಾನು ಇವ್ರ ಹತ್ರ ಮಾತಾಡ್ಬೋದು, ನನ್ಗೆ ಸೊಲ್ಯೂಷನ್ ಸಿಗತ್ತೆ ಇವರಿಂದ ಅಂತ ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಒಂದು ಭಾಸ ಆಗ್ಬೇಕು, ಒಂದು ಭಾವನೆ ಆಗ್ಬೇಕು. ಅದು ಬಹಳ ಇಂಪಾರ್ಟೆಂಟು. ಅಂಡ್ ಸಿಂಪ್ಲಿಸಿಟಿ, ಪ್ರತಿಯೊಂದಕ್ಕೂ ಕಾಂಪ್ಲಿಕೇಟ್ ಮಾಡಕ್ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್, ನಮ್ಮ ಮಡಿ ಕಾಂಪ್ಲಿಕೇಟ್ ಮಾಡೋದು, ದೇವ್ರ ಪೂಜೆಗಳು ಕಾಂಪ್ಲಿಕೇಟ್ ಮಾಡೋದು, ಯಾವ್ದೊಂದು ವಿಷಯನ ಕೇಳಕ್ ಬಂದಾಗ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ ಹೋಗಿ ಬಂದಾಗ ನಾವು ಕ್ಲಾರಿಫೈ ಮಾಡ್ಬೇಕಾದ್ರೆ ಇಟ್ ಶುಡ್ ಬಿ ವೆರಿ ವೆರಿ ಸಿಂಪಲ್. ಈಗ ನಮ್ಮ ಸತ್ಯಾತ್ಮ ತೀರ್ಥರು ಅಥವಾ ಪೇಜಾವರ ಸ್ವಾಮಿಗಳು ಅಥವಾ ಎಷ್ಟೋ ಜನ ಸ್ವಾಮಿಗಳು, ಎಷ್ಟೋ ಜನ ಆಚಾರ್ಯಗಳು, ಎಷ್ಟೋ ಜನ ನಮ್ಮ ಸ್ಕೂಲ್ ಕಾಲೇಜ್ ಗುರುಗಳು ಸಹಿತ ಎಷ್ಟೋ ಜನ ಎಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದ್ರೆ, ಈವನ್ ಡಿಫಿಕಲ್ಟ್ ಟಾಸ್ಕ್, ಅಯ್ಯೋ ಎಷ್ಟೇನಾ ಅಂದ್ರೆ ಒಂದು ಹಲಸಿನ ಹಣ್ಣನ್ನ ಒಳ್ಳೆ ಬಾಳೆಹಣ್ಣು ತರ ಸುಲ್ದು ಕೊಟ್ಬಿಡ್ತಾರೆ. ಸೊ ಇಟ್ ಶುಡ್ ಬಿ ದಟ್ ಸಿಂಪಲ್. ಯಾವುದೇ ಒಂದು ಹಲಸಿನ ಹಣ್ಣು ಬಂತು ಅಂತಂದ್ರೆ ಅದು ಬಾಳೆಹಣ್ಣು ತರ ಸುಲ್ದು ಕೊಡೋ ತರ ಇರಬೇಕದು. ಸೊ ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಥಿಂಗ್ಸ್. ಎರಡನೇದು, ನ್ಯಾಚುರಲಿ ಅಲೈನ್ ಲೈಫ್ ಸ್ಟೈಲು. ನಾವು ಏನೇನೋ ಡ್ರಾಮಾಗಳು ಮಾಡಕ್ ಹೋಗ್ತೀವಿ, ಏನೇನೋ ಅಡ್ಜಸ್ಟ್ಮೆಂಟ್ಗಳು ಮಾಡಕ್ ಹೋಗ್ತೀವಿ, ಏನು ಬೇಡ. ಆಸ್ ಯೂಶುವಲ್ ನ್ಯಾಚುರಲ್ ಆಗಿ ನಾವು ಇದ್ಬಿಡ್ತು ಅಂತಂದ್ರೆ ಅವರ್ ನ್ಯಾಚುರಾಲಿಟಿ ವಿಲ್ ಆಲ್ವೇಸ್ ಗೋ ವಿತ್ ದಿ ನೇಚರ್. ನಾವು ನ್ಯಾಚುರಲ್ ಆಗಿ ಏನು ಅಂತಂದ್ರೆ ಸುಳ್ಳು ಕಪಟ, ಅಥವಾ ನಾವು ಯಾವುದೋ ಒಂದು ಡ್ರಾಮಾ ತರ ಡ್ರಾಮಟೈಸ್ ಮಾಡೋದು, ಅಥವಾ ಹೀಗಿಲ್ಲ ಬಟ್ ಸೂಡೋ, ವಾಟ್ ವಿ ಕಾಲ್ ಇಟ್ ಎಸ್ ಸೂಡೋ ಬುದ್ಧಿ ಅಂತ ಏನ್ ಹೇಳ್ತೀವಿ, ಆತರ ಇಲ್ಲ ಬಟ್ ಆತರ ಅಂತ ಬಿಹೇವ್ ಮಾಡೋದು. ಸೊ ಆತರ ಆದಾಗ್ಲೂ ಸಹಿತ ಬಹಳ ಡೇಂಜರಸ್ ಆಗ್ಬಿಡುತ್ತೆ. ಅಂಡ್ ಏನಾಗುತ್ತೆ, ವಿ ವಿಲ್ ನಾಟ್ ಬಿ ಅಲೈನ್ಡ್. ಈಗ ಫಾರ್ ಎಕ್ಸಾಂಪಲ್ ಲಾನ್ ಅಲ್ಲಿ ಹೇಳ್ತಾರೆ, ಒಂದ್ ಸುಳ್ಳು ಹೇಳಕ್ ಹೋಗಿ 10 ಸುಳ್ಳು ಹೇಳ್ತಾರೆ ಅಂತ, ಅಥವಾ ಒಂದು ಡ್ರಾಮಟೈಸ್ ಮಾಡಕ್ ಹೋಗಿ 10 ಡ್ರಾಮಟೈಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇಟ್ ಶುಡ್ ಬಿ ಸಮಥಿಂಗ್, ಸೊ ಇಟ್ ಶುಡ್ ನಾಟ್ ಬಿ ಸಮಥಿಂಗ್ ಲೈಕ್ ದಟ್. ಸೊ ವಿ ಶುಡ್ ಬಿ ನ್ಯಾಚುರಲ್. ನಮ್ಗೆ ಆಗತ್ತೆ, ಇಲ್ವಾ ಇಲ್ಲ, ನಾವ್ ಇದೇ ನೋಡಿ ಸ್ವಾಮಿ ನಾವ್ ಇರೋದೇ ಹೀಗೆ, ಸಮಥಿಂಗ್ ಲೈಕ್ ದಟ್, ದಟ್ ಶುಡ್ ಆಲ್ವೇಸ್ ಬಿ ಲೈಕ್ ದಟ್. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಗ್ರಡೇಷನ್ ಫ್ರಮ್ ಹೋಮ್ ಟು ಗುರುಕುಲ್. ಎವ್ರಿ ಹೋಮ್ ಇಸ್ ಎ ಗುರುಕುಲ್. ಬಿಲೀವ್ ಇಟ್ ಆರ್ ನಾಟ್, ಇವತ್ತಿನ ದಿನ 25% ಆಫ್ ದಿ ಸ್ಟೂಡೆಂಟ್ಸ್ 25% ಆಫ್ ದಿ ಸ್ಟೂಡೆಂಟ್ಸ್ ಅಕ್ರಾಸ್ ದಿ ಗ್ಲೋಬ್ ಡೂ ಹೋಮ್ ಸ್ಕೂಲಿಂಗ್. ಹೋಮ್ ಸ್ಕೂಲಿಂಗ್ ಅಂದ್ರೆ ಗೊತ್ತಿರ್ಬೇಕಲ್ಲ, ಅಂದ್ರೆ ಕಾಲೇಜು ಸ್ಕೂಲು ಏನ್ ಹೋಗೋದಿಲ್ಲ, ಮನೆಯಲ್ಲೇ ಅವ್ರಿಗೆ ಪಾಠ ಪ್ರವಚನಗಳಾಗತ್ತೆ ಅವ್ರಿಗೆ. ಆಮೇಲೆ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಯಾವ್ದೋ ಒಂದು ಎಕ್ಸಾಮ್ ತಗೊಂತಾರ, ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ ಅವರು. ಸೊ ಇವತ್ತಿನ ದಿನ US ಇರ್ಬೋದು, UK ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಇಂಡಿಯಾ ಇರ್ಬೋದು, ಇನ್ಕ್ಲೂಡಿಂಗ್ ಪ್ಲೇಸಸ್ ಲೈಕ್ ತುಮಕೂರು, ದಾವಣಗೆರೆ, ಅವ್ರ ಬಿಹಾರ್ ಅಲ್ಲಿ ಕೆಲವು ಜಾಗಗಳು ನಾನೇ ನೋಡಿದೀನಿ, ಆಮೇಲೆ ಉತ್ತರ ಪ್ರದೇಶದಲ್ಲಿ ಕೆಲವು ಜಾಗಗಳು ನೋಡಿದೀನಿ. ಸೊ ದೇ ಡು ಲಾಡ್ ಆಫ್ ಹೋಮ್ ಸ್ಕೂಲಿಂಗ್. ತಮಿಳ್ನಾಡಲ್ಲಿ ನೋಡಿದೀನಿ. ಸೊ ಹೋಮ್ ಸ್ಕೂಲಿಂಗ್ ಈಸ್ ಒನ್ ಆಫ್ ದಿ, ಅದ್ರ ಎಕ್ಸಾಕ್ಟ್ ಗುರುಕುಲ್ ತರನೇ. ಬೆಳಗಿನ ಜಾವ 5 ಗಂಟೆ 5:05ವರೆಗೆ ಹೇಳೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬೆಳಗಿನ ಜಾವ 5:05ವರೆಗೆ ಹೇಳೋದು. ಆಮೇಲೆ
ಈ ತಂದೆ ತಾಯಿಗಳು ಇನ್ಕಲ್ಕೇಟ್ ಮಾಡ್ತಾ ಇರ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಸಿ ಇದೆಲ್ಲ ಏನು ಅಂತಂದ್ರೆ ತಂದೆ ತಾಯಿಗಳು ಯಾವಾಗ ಆಚರಣೆ ಮಾಡ್ತಾರೋ ಮಕ್ಕಳು ನ್ಯಾಚುರಲ್ ಆಗಿ ಆಚರಣೆ ಮಾಡ್ತಾರೆ. ಯಾವಾಗ ತಂದೆ ತಾಯಿಗಳು ಆಚರಣೆ ಮಾಡೋದಿಲ್ವೋ, ಅಂಡ್ ತಂದೆ ತಾಯಿಗಳು ಸಹಿತ ಬಹಳ ಕಾಂಪ್ಲಿಕೇಟ್ ಮಾಡಬಾರ್ದು. ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾವು ನೋಡಿದೀವಿ, ತಂದೆ ತಾಯಿಗಳು ಬಹಳ ಏನೋ ದೇ ಕಾಂಪ್ಲಿಕೇಟ್ ಇನ್ ಸಚ್ ಎ ಮ್ಯಾನರ್ ದಟ್ ಮಕ್ಕಳಿಗೆ ಅಯ್ಯಪ್ಪ ಬೇಡಪ್ಪ ಬೇಡ, ಈ ಮನೇನೂ ಬೇಡ, ಈ ಸಹವಾಸ ಬೇಡ, ಇವ್ರುಗಳ ಸಹವಾಸ ಬೇಡ, ಈ ಮಡಿ ಮೈಲಿಗೆ, ಈ ಇವರು ಹೇಳೋ ಒಂದು ಬೋಧನೆ ಎಷ್ಟೇ ಒಳ್ಳೇದು ಹೇಳಿದ್ರು ಕೂಡ ಯಾಕಿಂಗ್ ಹೇಳ್ತಾರೆ, ಯಾಕಿಂಗ್ ಮಾಡ್ತಾರೆ ಅನ್ನೋ ಹತ್ರ ಬುದ್ಧಿ ಬಂದ್ಬಿಡುತ್ತೆ ಅವ್ರಿಗೆ. ಅಂಡ್ ದೇ ಬ್ರೇಕ್ ಫ್ರಮ್ ದಿ ಫ್ಯಾಮಿಲಿ. ಇವತ್ತಿನ ದಿನ ಮೆನಿ ಆಫ್ ದಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಗಳು ಏನಾಗ್ತಾ ಇದೆ, ಇವತ್ತಿನ ದಿನ ಮೆನಿ ಆಫ್ ದಿ ನಮ್ಮ ಇದನ್ನ ಬಿಟ್ಟು ಹೋಗ್ತಾ ಇದಾರೆ, ಕಲ್ಚರ್ ಬಿಟ್ಟು ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ದಿ ಮನೆಯಲ್ಲಿ ಇರೋ ಒಂದು ವಾತಾವರಣ. ಮನೆಯಲ್ಲಿ ಗುರುಕುಲ್ ತರ ವಾತಾವರಣ. ಇಟ್ ಶುಡ್ ಆಲ್ವೇಸ್ ಬಿ ಸೈಲೆಂಟ್. ಏನೇ ಹೇಳಿದ್ರು ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಅಪ್ರಿಯಂ ಅಂತೆಲ್ಲ ಅದೊಂದು ಫಾರ್ಮುಲಾಸ್ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಈ ತರ ಒಂದು 5-6 ಫಾರ್ಮುಲಾಗಳಿದೆ. ಸತ್ಯಂ ಬ್ರೂಯಾತ್ ನ ಬ್ರೂಯಾತ್ ಅಸತ್ಯಂ ಅಂತೆಲ್ಲ ಇದೆ. 12 ಫಾರ್ಮುಲಾಗಳಿದೆ. ಆ 12 ಫಾರ್ಮುಲಾಗಳನ್ನ ನಾವು ಫಾಲೋ ಮಾಡ್ಕೊಂಡು ಹೋದಾಗ ಮನೆ ಕ್ಯಾನ್ ಬಿ ಎ ಗುರುಕುಲ್. ಗೊತ್ತಾಯ್ತಲ್ಲ. ಫಸ್ಟ್ ಪ್ರಥಮ ಗುರು ತಾಯಿನೇ. ತಾಯಿಗಿಂತ ದೊಡ್ಡ ಗುರು ಯಾರು ಇಲ್ಲಕ್ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಗುರು ಬಂದ್ಬಿಟ್ಟು ತಂದೆ, ಆಮೇಲೆ ಬೇರೆ ಗುರುಗಳು ಬರ್ತಾರೆ. ಸೊ ಹೀಗಾಗಿ ಈ ಮನೇನೆ ಒಳ್ಳೆ ಗುರುಕುಲ್ ತರ ಕನ್ವರ್ಟ್ ಮಾಡ್ಬಿಟ್ರೆ ಅವಾಗ ಎಷ್ಟೋ ಫ್ಯಾಮಿಲಿಗಳು, ಎಷ್ಟೋ ಲೈಫಲ್ಲಿ ಎಷ್ಟೋ ಜನ ಹೇಳ್ತಾರೆ ತಾಯಿ ಹಾಲು ಕುಡಿದವರು ಎಷ್ಟು ಗಟ್ಟಿ ಇರ್ತಾರೆ, ಯಾವ ಕ್ಯಾನ್ಸರು ಬರಲ್ಲ, ಯಾವ ರೋಗಾನು ಬರಲ್ಲ ಅಂತ. ಅಂದ್ರೆ ಕ್ಯಾನ್ಸರ್ ಸುಮಾರು 24 ವರ್ಷ 25 ವರ್ಷ ಹೋಗಿ ಬರ್ಬೇಕು ಅಂತಂದ್ರೆ, ಅವ್ರಿಗೆ ಗ್ರಾಚಾರ ಆಯ್ತು ಅಂತಂದ್ರೆ 60ನೇ ವರ್ಷಕ್ಕೆ 65 ವರ್ಷಕ್ಕೆ ಬರ್ಬೋದು. ಬಿಕಾಸ್ ತಾಯಿ ಹಾಲು ಅಷ್ಟು ಸ್ಟ್ರಾಂಗ್ ಇರ್ತದೆ. ಅದೇ ತರಾನೇ ಮನೆಯಲ್ಲಿ ಒಂದು ಏನು ಸ್ಟ್ರಾಂಗ್ ಆಗಿ ಒಂದು ಗುರುಕುಲ್ ಒಂದು ಇದ್ ಮಾಡ್ತೀವಿ, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಆರ್ಟ್ಸ್, ನ್ಯೂರೋಸು, ಸೈನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ಕಲೆಗಳು ಕಲಿಬೇಕು. ಸೊ ಇಟ್ ಇಸ್ ನಾಟ್ ಜಸ್ಟ್ ಒನ್ ಕಲೆ. ಸುಮಾರು ಒಂದು ಹುಡುಗರಿಗೆ ಒಂದು 5-6, ಕೆಲವರು ಗಿಟಾರ್ ಕಲಿಸ್ತಾರೆ, ಬ್ಯಾಂಗೋ ಅಂತೆ, ಮ್ಯೂಸಿಕ್ ಅಂತ 108 ಕಲಿಸ್ತಾರೆ. ಫಸ್ಟ್ ಕಲಿಸ್ಬೇಕಾದ್ದು ಹೌ ಟು ಲಿಸನ್. ಹೇಗೆ ಶೃಣು, ಹೇಗೆ ಕೇಳಬೇಕು, ಯಾವ್ದನ್ನ ಹೇಗೆ ಕೇಳಬೇಕು, ಯಾವ್ದನ್ನ ಹೇಗೆ ಇಂಟರ್ಪ್ರಿಟ್ ಮಾಡಬೇಕು. ಇಟ್ಸ್ ಅನ್ ಆರ್ಟ್. ಲೆಟ್ ಮಿ ಟೆಲ್ ಯು. ಆರ್ಟ್ ಅಂದ್ರೆ ಡಸಂಟ್ ಮೀನ್ ಡಾನ್ಸ್, ಡ್ರಾಮಾ, ಸಮಥಿಂಗ್ ಲೈಕ್ ದಟ್. ಅಂದ್ರೆ ಮೊದಲನೇ ಯಾರೇ ಏನೇ ಮಾತಾಡೋದು ಅದನ್ನ ಹೇಗೆ ನಾವು ಕೇಳಬೇಕು, ಅದನ್ನ ಹೇಗೆ ನಾವು ವರ್ತನೆ ಮಾಡಬೇಕು, ಅದನ್ನ ಇಟ್ಸ್ ಅನ್ ಆರ್ಟ್. ಅಂಡ್ ಇಟ್ಸ್ ಎ ಸೈನ್ಸ್, ನ್ಯೂರೋ, ಅಂಡ್ ಇಟ್ಸ್ ಆಲ್ಸೋ ಸೈನ್ಸ್ ಆಲ್ಸೋ. ಸಿ ಲೈಫ್ ಇಸ್ ಎ ಸೈನ್ಸ್. ಲೈಫ್ ಇಸ್ ಫುಲ್ ಆಫ್, ಅದೇ ಹೋಮಿಯೋಪತಿಯಲ್ಲಿ ಹೇಳ್ತಾರಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಅಂದ್ಬಿಟ್ಟು. ಅದೇ ತರಾನೇ ಲೈಫ್ ಇಸ್ ಫುಲ್ ಆಫ್ ಸೈನ್ಸ್. ಈಗ ನಮ್ಮ ಎಷ್ಟೋ ಶಾಸ್ತ್ರಗಳಿದೆ. ಶ್ರೀಮದ್ ಆಚಾರ್ಯ ಸಹಿತ 37 ಗ್ರಂಥಗಳು, ಜಯತೀರ್ಥರ ಟೀಕಾ ಗ್ರಂಥಗಳು, ರಾಯರ ಖಂಡಾರ್ಥಗಳು, ಇಟ್ಸ್ ನಥಿಂಗ್ ಬಟ್ ದೇ ಹ್ಯಾವ್ ಗಿವನ್ ಅಸ್ ಎ ಸೈನ್ಸ್. ನಥಿಂಗ್, ನಾವು ಗ್ರಂಥಗಳು ಅಂತೀವಿ. ಇಟ್ಸ್ ನಥಿಂಗ್ ಬಟ್ ಎ ಸೈನ್ಸ್. ಇಟ್ಸ್ ಅನ್ ಆರ್ಟ್ ಆಫ್ ಲಿವಿಂಗ್. ವಿತ್ ಆರ್ಟ್ ಆಫ್ ಲಿವಿಂಗ್ ಅಂತ ಹೆಸರು ಹೇಳ್ಕೊಂಡು ಏನೇನೋ ಮಾಡ್ತಾರೆ. ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನಮ್ಗೆ ಇವ್ರ ಗುರುಗಳು ಏನ್ ಕೊಟ್ಟಿದ್ದಾರೆ, ಇದೆಲ್ಲ ಸರ್ ರಘುತ್ತಮ ತೀರ್ಥ ಸ್ವಾಮಿಗಳು, ವ್ಯಾಸರಾಜರು, ಶ್ರೀಪಾದರಾಜರು, ಇವೆಲ್ಲ ಅನ್ಕೊಂಡು ಗಿವನ್ ಅಸ್ ಎಕ್ಸಾಕ್ಟ್ಲಿ ದಿ ಸೈನ್ಸ್ ಆಫ್ ಲಿವಿಂಗ್. ಸೊ ಈ ಸೈನ್ಸ್ ಅಂತ ಏನು ಅಂತ ಫ್ಯಾಮಿಲಿಯಲ್ಲಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಸೊ ಬಿಕಾಸ್ ಫಿಲಾಸಫಿ ಸ್ಟಾರ್ಟ್ಸ್ ವೆನ್ ಸೈನ್ಸ್ ಎಂಡ್ಸ್ ಅಂತ. Because science doesn't have a meaning for everything. Philosophy has meaning for everything. ಫಿಲಾಸಫಿ ಅಂತಂದ್ರೆ ಇಲ್ಲಿ ನಮ್ಮ ಇತಿಹಾಸಗಳು, ಪುರಾಣಗಳು ಎಲ್ಲ, ಏನೇನ್ ರಾಮಾಯಣ, ಮಹಾಭಾರತ, ಶ್ರೀಮದ್ ಭಾಗವತ, ಇಟ್ಸ್ ಇಟ್ ಹ್ಯಾಸ್ ನೋ ಎಂಡ್ ಇನ್ ಇಟ್ ಸೆಲ್ಫ್. ಪ್ರತಿ ಒಂದಕ್ಕೂ ಸೊಲ್ಯೂಷನ್ ಇದೆ, ಪ್ರತಿ ಒಂದಕ್ಕೂ ಸೊಲ್ಯೂಷನ್. ಅದಕ್ಕೆ ಹಿಂದಿನ ಕಾಲದಲ್ಲಿ ನಿರ್ಣಯ ಪ್ರಶ್ನೆ ಅಂತ ಹೇಳಿ ಕೇಳೋರು. ಸೊ ದಟ್ ಇಸ್ ವಾಟ್ ಐ ಮೆಂಟ್ ಟು ಸೇ. ಆಮೇಲೆ ಬರ್ತ್, ಇದು ಪರ್ಪಸ್ ಆರ್ ಆಕ್ಸಿಡೆಂಟಲ್? ಬರ್ತ್ ಇಸ್ ಡೆಫಿನೆಟ್ಲಿ ವಿತ್ ಎ ಪರ್ಪಸ್. ಇಟ್ ಈಸ್ ನಾಟ್ ಎಟ್ ಆಲ್ ಆಕ್ಸಿಡೆಂಟಲ್. ಇವತ್ತಿನ ಸಾರೋಗೇಟ್ ವುಮನ್ ಅಂತ, ಸಾರೋಗೇಟ್ ಚಿಲ್ಡ್ರನ್ ಅಂತ ಹೇಳಿ ಎಷ್ಟೋ ಜನ ಮಾಡ್ತಾರೆ. IVF ಗಳು ಮಾಡ್ತಾರೆ, ಸಾರೋಗೇಟ್ ಚಿಲ್ಡ್ರನ್ ಗಳು ಮಾಡ್ತಾರೆ. ಆಮೇಲೆ ಎಷ್ಟೋ ಜನ ನೋ ಇಟ್ಸ್ ಜಸ್ಟ್ ನನ್ಗೆ ಯಾಕೆ ಹುಟ್ಟಿಸ್ದಿ, ನಂಗೆ ನಿನ್ನ ಹುಟ್ಟಿಸಿದ್ದಕ್ಕೆ ನೀ ಇದೆಲ್ಲ ಮಾಡು, ನೀನ್ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ನನ್ನ ಹುಟ್ಟಿಸ್ದೆ ನೀನು. ಹೀಗೆಲ್ಲ ಏನೇನೋ ಮಾತಾಡ್ತಾರೆ. ಹೀಗೆಲ್ಲ ಏನೇನೋ ಒಂದು ವಿವಾದಗಳು ಬರ್ತಾನೆ ಇರುತ್ತೆ. ಸೊ ಹೀಗಾಗಿ ಲೈಫ್ ಇಸ್ ಡೆಫಿನೆಟ್ಲಿ ನಾಟ್ ಎನ್ ಆಕ್ಸಿಡೆಂಟ್. ಇಟ್ ಈಸ್ ಡೆಫಿನೆಟ್ಲಿ ವಿತ್ ಎ ಪರ್ಪಸ್. ಅದಕ್ಕೆ ಪುರಂದರದಾಸರು ಹೇಳಿದ್ದು, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚರು ಅಂತ ಕರೆದ್ರು. ಅದಕ್ಕೆ ಕೃಷ್ಣನು ಒಂದ ಬಹುನಾಂ ಜನ್ಮನಾಮ ಅಂತೆ ಜ್ಞಾನವಾನ್ ಮಾಂ ಪ್ರಬುದ್ಧಿ, ನಾನು ಜ್ಞಾನಿಯಾಗಿ ಮಾಡ್ತೀನಿ ಅಂದ್ರೆ ಕೃಷ್ಣ ನಾನು ಜ್ಞಾನಿಯಾಗಿ ಮಾಡ್ತೀನಿ ಅಂತ ಹೇಳೋದು ಏನು ಸಮ್ ಪರ್ಪಸ್. ಇವೊಂದು. ಎರಡನೇದು ವೇದ, ಉಪನಿಷತ್ತು, ವೇದಾದಿಗಳು, ಪರಮಾತ್ಮ, ನಾವು ಎಲ್ಲ ಅನಾದಿ ನಿತ್ಯ. ನಮ್ ಜೀವ ಅನಾದಿ ನಿತ್ಯ.
ಪರಮಾತ್ಮ ಅನಾದಿ ನಿತ್ಯ, ವೇದ ಅನಾದಿ ನಿತ್ಯ. ಸೊ ನಾವು ಪರಮಾತ್ಮ ಒಂದು ಅವತಾರ ತಗೊಂತಾನೆ ಅಂದ್ರೆ ಅವನು ಅನಾದಿ ನಿತ್ಯ. ಅವನು ಒಂದು ಶಾಸ್ತ್ರ, ಇವಾಗ ಪುರಾಣಗಳಲ್ಲಿ ಈಗ ಒಂದೊಂದು ಯುಗದಲ್ಲಿ ಒಂದೊಂದು ವರ್ತಮಾನ ಕಾಲದಲ್ಲಿ ಪುರಾಣಗಳು ಬೇರೆ ಬೇರೆ ಚೇಂಜ್ಗಳಾಗ್ತಾ ಇರುತ್ತೆ, ಬಿಕಾಸ್ ಇಟ್ಸ್ ಎ ಬರ್ತ್. ಸೊ ನಾವು ಅಷ್ಟೇ, ಇವತ್ತು ಈ ಜನ್ಮದಲ್ಲಿ ಮನುಷ್ಯರು, ಮುಂದಿನ ಜನ್ಮದಲ್ಲಿ ಇನ್ನೇನು ಹುಡ್ತೀವೋ ಗೊತ್ತಿಲ್ಲ. ಸೊ ಬರ್ತ್ ಈಸ್ ಡೆಫಿನೆಟ್ಲಿ ನಾಟ್ ಅನ್ ಆಕ್ಸಿಡೆಂಟ್, ಇಟ್ ಈಸ್ ಡೆಫಿನೆಟ್ಲಿ ವಿತ್ ಎ ಪರ್ಪಸ್ ಓನ್ಲಿ. ಸೊ ದೆರ್ ಇಸ್ ಸಮ್ ಪರ್ಪಸ್ ದಟ್ ಗಾಡ್ ಹ್ಯಾಸ್ ಸೆಂಟ್ ಅಸ್ ಟು ದಿಸ್ ಹೋಲಿ ಅರ್ತ್. ಸೊ ಹೀಗಾಗಿ ನಮ್ಮ ಪರ್ಪಸ್ ಆಫ್ ಲೈಫ್, ಅದಕ್ಕೆ ಹೂ ಆಮ್ ಐ, ದಿ ಫಸ್ಟ್ ಪ್ರಶ್ನೆ ವಿ ಮೀನ್ ಟು ಆಸ್ಕ್ ಇಸ್, ನಾನು ಯಾರು, ನಾನು ಯಾತಕ್ಕೆ ಬಂದಿದ್ದೀನಿ ಈ ಲೋಕಕ್ಕೆ, ನನ್ನ ಕೆಲಸ ಏನು, ನಾನು ಮಾಡಬೇಕಾದ ಕಾರ್ಯಗಳೇನು, ಇದನ್ನು ಬಹಳ ಇನ್ಡೆಪ್ತ್ ಆಗಿ ಹೋಗ್ಬೇಕು. ದಟ್ ಇಸ್ ವಾಟ್ ನಾವು ಜೀವನಕ್ಕೆ ಬದುಕಿರೋದೇನು, ನಾವೇನು ನಾವು ಡಿಗ್ರಿ ಮಾಡ್ಬೇಕು. ಸಿ ಡಿಗ್ರಿ ಅಂಡ್ ಎವ್ರಿಥಿಂಗ್ ಇಸ್ ಜಸ್ಟ್ ಎ ಟಿಶ್ಯೂ ಪೇಪರ್. ಲೆಟ್ ಮಿ ಟೆಲ್ ಯು, ಇವತ್ತು PhD ಮಾಡಿರ್ಬೋದು, MTech ಮಾಡಿರ್ಬೋದು, ಬೇಕಾದ ಮಾಡಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ಬೋದು. ಆಫ್ಟರ್ ಸಮ್ ಇಯರ್ಸ್ ಯಾರು ತೆಗೆದು ನೋಡೋದೇ ಇಲ್ಲ ಇದನ್ನ, ಏನು ಆ ಸರ್ಟಿಫಿಕೇಟ್ಗಳನ್ನ. ಸೊ ಹೀಗಾಗಿ, ಸೊ ನಮ್ ವೇರ್ ಇಸ್ ಮೈ ಪರ್ಪಸ್ ಆಫ್ ಬರ್ತ್? ಎವ್ರಿ ಡೇ ಐ ಲೀವ್, ಎವ್ರಿ ಡೇ ಐ ಬ್ರೀದ್, ಎವ್ರಿ ಡೇ ಐ ಆಮ್ ದೇರ್. ಸೊ ಇಟ್ಸ್ ಅ ಪರ್ಪಸ್. And spirituality and positive vibes. See, one thing is that spirituality is equal to positive vibes. ನಮ್ಗಿಂತ ನಮ್ದೇನಾಗ್ಬಿಟ್ಟಿದೆ, ಅಪ್ಪ ಈ ಬೇಡ ಕಣಪ್ಪ, ಈ ಸ್ಪಿರಿಚುಯಾಲಿಟಿ ಬೇಡ, ಈ ಪಾಸಿಟಿವ್ ವೈಬ್ಸ್ ಅಂತೂ ಕೊಡೋದೇ ಇಲ್ಲ. ಸೊ ಹೀಗಾಗಿ ಬಹಳ ಜನ ಏನ್ ಮಾಡ್ತಾರೆ, ಸ್ಪಿರಿಚುಯಾಲಿಟಿ ಅಂದ್ರೆ ಅಸಹ್ಯ ತರ ಮಾಡ್ಬಿಟ್ಟಿದ್ದಾರೆ. ಹಾಗೆ ಮಾಡಬಾರ್ದು. ಬಿಕಾಸ್ ಸ್ಪಿರಿಚುಯಾಲಿಟಿ ಇಸ್ ಸೋ ಸಿಂಪಲ್. ಲೆಟ್ ಮೀ ಟೆಲ್ ಯು, ಸ್ಪಿರಿಚುವಲ್ ಇಸ್ ವೆರಿ ವೆರಿ ಸಿಂಪಲ್. ಇದು ನಥಿಂಗ್ ಬಟ್ ಅವಧೂತರ ತರ ಎಷ್ಟು ಜನ ಇರ್ಬೋದು. ಅವಧೂತರು ಅಂದ್ರೆ ಅವ್ರದೇ ಆದ ಒಂದು ಲೋಕ, ಅವ್ರದೇ ಆದ ಒಂದು ಪ್ರಪಂಚದಲ್ಲಿ ಇರ್ತಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ಸಾಧನೆಗಳು ಮಾಡ್ಕೊತಾ ಇರ್ತಾರೆ. ಸ್ಪಿರಿಚುಯಾಲಿಟಿ ಇಸ್ ಫಾರ್ ಸಾಧನ, ನಾಟ್ ಫಾರ್ ಶೋಯಿಂಗ್ ಇಟ್ ಆಫ್ ಫಾರ್ ಅದರ್ಸ್. ಬೇರೆಯವ್ರಿಗೆ ತೋರ್ಪಡಿಸ್ಕೊಳ್ಳೋದಕ್ಕಲ್ಲ, ಅಥವಾ ನಾನು ಹಿಂಗ್ ಮಾಡ್ತಾ ಇದ್ದೀನಿ ಅಂತ ಇದು ಮಾಡೋದಕ್ಕೆ ಖಂಡಿತ ಅಲ್ಲ ಅದು. ಸೊ ಸ್ಪಿರಿಚುಯಾಲಿಟಿ ಈಸ್ ಫಾರ್ ಸೆಲ್ಫ್. ಈಗ ಎಷ್ಟೋ ಗ್ರಂಥಗಳು ಓದಿದೀವಿ, ಎಷ್ಟೋ ಪಾಠಗಳೆಲ್ಲ ಆಗಿದೆ. ಇದು ನನ್ನ ಸಾಧನೆಗೋಸ್ಕರ. ಅಫ್ಕೋರ್ಸ್ ಉಪನ್ಯಾಸ ಮಾಡೋರು ಅಂಡ್ ಯಾರನ್ನ ಬಂದು ಕೇಳಿದ್ರೆ ಖಂಡಿತ ಹೇಳೋದು ನಮ್ ಜವಾಬ್ದಾರಿ. ಸೊ ಯಾರನ್ನ ಬಂದು ಕೇಳಿದಾಗ ಅದನ್ನ ಅವ್ರಿಗೆ ಹೇಗೆ ಹೇಳ್ಬೇಕು, ಅವ್ರ ಸೈಕಲಾಜಿಕಲ್ ಬೇಸಿಸ್ ಮೇಲೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಲ್ಲರಿಗೂ ಒಂದೇ ದಂಡ ಅಲ್ಲ. ಯಾರ್ಯಾರಿಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇದೆಯೋ, ಆ ಪಾಸಿಟಿವ್ ವೈಬ್ರೇಷನ್ಸ್ ನಾವು ಕ್ರಿಯೇಟ್ ಮಾಡ್ತೀವೋ, ಅವ್ರಿಗೆ ಆ ತರಾನೇ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಿವಿ. ನಮ್ ತರ ನಾವು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬಾರ್ದು. ನಮ್ ತರ ಅರ್ಥ ಮಾಡ್ಕೋಬೇಕು, ಅದು ಅವ್ರ ತರ ಎಕ್ಸ್ಪ್ಲೇನ್ ಮಾಡ್ಬೇಕು. ದಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್. ಕಾಮನ್ ಸೆನ್ಸ್ ಇಸ್ ಡೆಫಿನೆಟ್ಲಿ ನಾಟ್ ಕಾಮನ್ ಟು ಆಲ್. ಗೊತ್ತಾಯ್ತಾ? ಸೊ ಹೀಗಾಗಿ ಕಾಮನ್ ಸೆನ್ಸ್ ಅಲ್ಲಿ ನಾವು ಈ ಏನಂತಾರೆ, ಕಾಮನ್ ಸೆನ್ಸ್ ನಾವು ಉಪಯೋಗದಷ್ಟು ನಾವು ಬಹಳ ಬುದ್ಧಿವಂತರಾಗ್ತೀವಿ. ಶ್ರೀಮದ್ ಆಚಾರ್ಯ ಶ್ರೀಮದ್ ಆನಂದ ಭಗವತ್ಪಾದಾಚಾರ್ಯರು ಎಷ್ಟು ಕಾಮನ್ ಸೆನ್ಸ್ಗಳನ್ನ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ದಿಸ್ ಇಸ್ ವಾಟ್ ಈಸ್ ಕಾಮನ್ ಸೆನ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಸ್ಮಾಲ್ ನಿರ್ಣಯ ಹೇಳ್ಬಿಡ್ತೀವಿ, ಒಂದು ಸಿಂಪಲ್ ಕಾಮನ್ ಸೆನ್ಸ್. ಕೃಷ್ಣಾಮೃತ ಮಹಾಣವಲ್ಲಿ ಒಂದ್ 2-3 ಪ್ರಸಂಗಗಳು ಹೇಳ್ತಾರೆ ಅವರು. ಅದ್ರಲ್ಲಿ ಕಾಮನ್ ಸೆನ್ಸ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಏಕಾದಶಿ ಉಪವಾಸ ಇರ್ಬೋದು, ಅಥವಾ ಪೂಜಾ ಪುನಸ್ಕಾರಗಳಿರ್ಬೋದು, ಅಥವಾ ತಂತ್ರಸಾರ ಸಂಗ್ರಹದಲ್ಲಂತೂ ಎಷ್ಟು ಕಾಮನ್ ಸೆನ್ಸ್ ಗಳು ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ, ಆ ಬೀಜ ಮಂತ್ರಗಳಲ್ಲಿ ದಿಸ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಕಾಮನ್ ಸೆನ್ಸ್. ಈ ದೇವರು ದಿಂಡ್ರು ಅಂತಂದ್ರೆ ನೀವು ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು ಅಂತ ಏನಿಲ್ಲ. ಇಷ್ಟು ಸಿಂಪಲ್ ಆಗಿದ್ದಾನೆ ದೇವರು. ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನೋ ಅಂತ ಅನ್ಬಿಟ್ಟು ಅಂತ. ಸೊ ಹೀಗಾಗಿ ಕಾಮನ್ ಸೆನ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇನ್ ಎ ಫ್ಯಾಮಿಲಿ. ಗೊತ್ತಾಯ್ತಲ್ಲ? ಸೊ ಹೀಗಾಗಿ ಕಾಮನ್ ಸೆನ್ಸ್ ಹ್ಯಾಸ್ ಟು ಬಿ ಡೆಫಿನೆಟ್ಲಿ ಬಿ ಇನ್ಕಲ್ಕೇಟೆಡ್ ಇನ್ ದಿ ಫ್ಯಾಮಿಲಿ ಬೈ ದಿ ಪೇರೆಂಟ್ಸ್. ಅಸರ್ಟಿವ್ನೆಸ್ ಅಂತಂದ್ರೆ ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ. ಹೌದು, ಮಾಡಿ, ಬೇಡ ಅನ್ನೋದ್ರೆ ಯಾರು ಬೇಡ, ಖಂಡಿತ ಬೇಡ ಅಂತ ಅನ್ನೋದಿಲ್ಲ. ಆದರೆ ಯಾಕೆ ಮಾಡ್ತೇವೆ ಅನ್ನೋದನ್ನ ನಾವು ವಿ ಹ್ಯಾವ್ ಟು ಟೆಲ್ ಪೀಪಲ್. ವಿ ಹ್ಯಾವ್ ಟು ಬಿ ಅಸರ್ಟಿವ್. ನಂಗೆ ಈ ಕೋರ್ಸ್ ತಗೊಳಕ್ ಇಷ್ಟ ಇಲ್ಲ, ನಂಗೆ ಈ ಕೋರ್ಸ್ ತಗೊಳಕ್ ಇಷ್ಟ. ಅದೇ ತಂದೆ ತಾಯಿಗಳು ಇದೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ. ಬಟ್ ಯು ಹ್ಯಾವ್ ಯುವರ್ ಓನ್ ವ್ಯೂಸ್, ವಿ ಹ್ಯಾವ್ ಅವರ್ ಓನ್ ವ್ಯೂಸ್. ನಮ್ದೇ ಆದ ಒಂದು ಇದಿರುತ್ತೆ. ಬಟ್ ಅವ್ರಿಗೆ ಇಲ್ಲ, ನಾನು ಮಾಡೋದು ಈ ತರನೇ, ನನ್ಗೆ ಆಗ್ತಾ ಇರೋದು ಈ ತರನೇ, ಬಿಕಾಸ್ ಈ ತರ ಅಂತ ಅವ್ರಿಗೆ ಒಂದು ಜಸ್ಟಿಫೈ ಮಾಡ್ಬೇಕು, ರಾಟಿಫೈ ಮಾಡ್ಬೇಕು ವಾಟ್ ಎವರ್ ವಿ ಆರ್ ಟ್ರೈಂಗ್ ಟು ಡೂ. ದೆನ್ ವಿ ಕ್ಯಾನ್ ಬಿ ಅಸರ್ಟಿವ್. ನಾ ಹೀಗೆ ಮಾಡ್ತೀನಿ ಅಂತ ಅನ್ಬಿಟ್ಟು ಕೆಲವರು ಹೇಳ್ತಾರಲ್ಲ, ಬಹಳ ತಲೆಹರಟೆ ಮಾಡ್ತಾನೆ ಇವನು ಅಂತ. ಸೊ ತಲೆಹರಟೆ ಇಸ್ ನಾಟ್ ತಲೆಹರಟೆ. ಲೆಟ್ ಮಿ ಟೆಲ್ ಯು, ತಲೆಹರಟೆ ವಿತ್ ಎ ಪರ್ಪಸ್, ತಲೆಹರಟೆ ವಿತ್ ಎ ಜಸ್ಟಿಫಿಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಟು ಬಿ ಅಸರ್ಟಿವ್. ದಾಕ್ಷಿಣ್ಯಕ್ಕೆ ಬಸರಾಗಬಾರ್ದು ಅಂತ ಹೇಳ್ತಾರಲ್ಲ, ಆ ತರ. So we have to be assertive in a big way. So assertiveness and telling no goes hand in hand. Art of telling no. ಖಂಡಿತ ನಮ್ಗೇನು ಇಷ್ಟ ಇಲ್ವೋ ಅದಕ್ಕೆ ಇಷ್ಟ ಇಲ್ಲ ಅಂತಾನೆ ಹೇಳ್ಬೇಕು. ಏನ್ ಇಷ್ಟ ನಮ್ಗೇನ್, ಫಾರ್ ಎಕ್ಸಾಂಪಲ್, ಎಷ್ಟೋ ಸಲ ತಂದೆ ತಾಯಿಗಳೇನೋ ಹೇಳ್ತಾ ಇರ್ತಾರೆ, ಗುರುಗಳೇನೋ ಹೇಳ್ತಾ ಇರ್ತಾರೆ, ನಮ್ಮ ಆಫೀಸಲ್ಲಿ ನಮ್ಮ ಬಾಸ್ಗಳೇನೋ ಬೇರೆ ಬೇರೆ ಏನೋ ಹೇಳ್ತಾ ಇರ್ತಾರೆ.
ಆರ್ಟ್ ಆಫ್ ಟೆಲ್ಲಿಂಗ್ ನೋ. ಇವತ್ತಿನ ದಿನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಇವಾಗ ಎಷ್ಟೋ ಜನ ಏನೋ ಸತ್ತು ಹೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ನಲ್ಲಿ ಹೋಗ್ಬಿಟ್ರು ಅಂತೆಲ್ಲ ಹೇಳ್ತಾರೆ. ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಅದರ್ ಥಿಂಗ್ಸ್. ವೈ? ಬಿಕಾಸ್ ದೇ ಹವ್ ನಾಟ್ ಇನ್ಕಲ್ಕೇಟೆಡ್ ದಿ ಆರ್ಟ್ ಆಫ್ ಟೆಲ್ಲಿಂಗ್ ನೋ. ಇವತ್ತೊಂದು ದೊಡ್ಡ ಈ ಅರ್ನೆಸ್ಟ್ ಹೆಂಗಲ್ಲಿ ಯಾರೋ ಒಬ್ಳು ಹುಡುಗಿ ಸತ್ತೋದ್ಲು, ಯಾರೋ ಒಬ್ರು ಇದಾಗ್ಬಿಟ್ರು, ಹೀಗಾಯ್ತು ಹಾಗಾಯ್ತು. ಸೊ ಅಂಡ್ ಎಷ್ಟೋ ಫ್ಯಾಮಿಲಿಗಳು ಬ್ರೇಕ್ ಆಗೋಯ್ತು, ಎಷ್ಟೋ ಫ್ಯಾಮಿಲಿಗಳು ಏನೋ ಡೈವರ್ಸ್ ಹೋಗ್ಬಿಟ್ಟಿದೆ, ಹೊಸದಾಗಿ ಮದುವೆ ಆಗಿದ್ರು ಕೂಡ. ಆಮೇಲೆ ಎಷ್ಟೋ ತಂದೆ ತಾಯಿಗಳಿಗೆ ತನ್ನ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ. ಬಿಕಾಸ್ ಮೆನಿ ಎ ಟೈಮ್ಸ್ it's not parents who can say no, even children also can say no, but with a justification. That's extremely important. It has to be justified. ಆಮೇಲೆ ಯುಟಿಲೈಸಿಂಗ್ ನೇಟಿವ್ ಬ್ರೈನ್ ಇದೆಯಲ್ಲ, ನಮ್ಗೆಲ್ಲ ದೇವ್ರಿ ಅಂತ ಒಳ್ಳೆ ಬ್ರೈನ್ ಕೊಟ್ಟಿದ್ದಾನೆ ಅಂದ್ರೆ ಅಂತ ಒಳ್ಳೆ ಬ್ರೈನ್ ಕೊಟ್ಟಿದ್ದಾನೆ. ಸೊ ಅದನ್ನ ನಾವು ಹೇಗೆ ಉಪಯೋಗಿಸ್ಬೇಕು? ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಕತೆ ಹೇಳ್ತೀನಿ. ಒಂದು ಆನೆ, ತುಂಬಾ ಒಳ್ಳೆ ದೊಡ್ಡ ಆನೆ ಅದು, ಅಂಡ್ ಎಲ್ಲ ಯುದ್ಧದಲ್ಲೂ ಅದು ಫೈಟ್ ಮಾಡ್ತಾ ಇತ್ತು, ರಾಜನ್ಗೆ ಬಹಳ ವಿಕ್ಟ್ರಿ ಎಲ್ಲ ತರ್ತಾ ಇತ್ತು ಆನೆ. ಅದೇನಾಯ್ತು, ಒಂದ್ಸಲಿ ಹೋದಾಗ ನದಿನಲ್ಲಿ ಕಾಲು ಸಿಕ್ಕಾಕೊಂಡ್ಬಿಡ್ತು. ಆವಾಗ ಕಾಲು ಸಿಕ್ಕಾಕೊಂಡಾಗ ಏನಾಯ್ತು ಅಂತಂದ್ರೆ ಅದು ತೆಗಿಯಕ್ ಆಗ್ತಾನೆ ಇರಲಿಲ್ಲ. ಅವಾಗ ಏನ್ ಮಾಡ್ಬೇಕು? ಎಷ್ಟೋ ಸಲ ಎಳೆಯಕ್ ನೋಡಿದ್ರು ಆಗ್ಲಿಲ್ಲ. ಕೊನೆಗೆ ಯಾವನೋ ಒಬ್ಬ ಬುದ್ಧಿವಂತನ ಕರೆದ್ಬಿಟ್ಟು, ಏನಪ್ಪಾ ಈ ತರ ಆನೆ ಸಿಕ್ಕಾಕೊಂಡ್ಬಿಟ್ಟಿದೆ, ಏನ್ ಮಾಡ್ಬೇಕು? ಏನು ಮಾಡ್ಬೇಡ, ಇದು ಒಳ್ಳೆ ಬುದ್ಧಿವಂತ ಆನೆ ಇದು, ಅಂಡ್ ಇದು ಬಹಳ ಫೈಟಿಂಗ್ ನಲ್ಲಿ, ಇದು ಪ್ರತಿಯೊಂದು ಯುದ್ಧದಲ್ಲೂ ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಏನು ಮಾಡಬೇಡಿ, ಈ ಯುದ್ಧದಲ್ಲಿ ಯಾವ ಡ್ರಮ್ಗಳು ಬಾರಿಸ್ತಿದ್ರಲ್ಲ, ಆ ಡ್ರಮ್ ನ ಬಾರಿಸಿ, ನೀವು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ತಕ್ಷಣ ಏನ್ ಮಾಡಿದ್ರು ಅವರು, ಯುದ್ಧದಲ್ಲಿ ಏನೇನು ಡ್ರಮ್ಗಳನ್ನ ಬಾರಿಸಿದ್ರು ಆ ಬಾರ್ಸಕ್ ಶುರು ಮಾಡಿದ್ರು. ಯಾವಾಗ ಆನೆಗೆ ಎಲ್ಲಿದ್ದು ಹುರುಪು ಬಂದ್ಬಿಟ್ಟು ಆ ಸಮುದ್ರದಿಂದ ಹೊರಗಡೆ ಬಂದು ಮತ್ತೆ ಆಮೇಲೆ ಬಹಳ ಖುಷಿ ಆಯ್ತದು. ಸೊ ವಾಟ್ ಐ ಮೀನ್ ಟು, ಈ ತರ ಒಂದು ಸಲಹೆ ಕೊಡ್ತಾರಲ್ಲ, ಎಷ್ಟೋ ಜನ ನಮ್ಮನ್ನ ಸಲಹೆ ಕೇಳಕ್ ಬರ್ತಾರೆ. ಆಗ ವಿ ಹ್ಯಾವ್ ಟು ಯುಟಿಲೈಸ್ ಅವರ್ ನೇಟಿವ್ ಬ್ರೈನ್. ಇವತ್ತಿನ ದಿನ, ಹಿಂದಿನ ಕಾಲದಲ್ಲಿ ಬುದ್ಧಿವಂತರು ರೈತರಾಗಿದ್ರು, ಶಾಸ್ತ್ರಕಾರರಾಗಿ ಎಲ್ಲ ಇದ್ರು, ಬಟ್ ಆಲ್ ಆರ್ ಲಿವಿಂಗ್ ಸೋ ಹ್ಯಾಪಿಲಿ, ಅಂಡ್ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು, ಕೈ ತುಂಬಾ ಸಂಪಾದನೆ ಮಾಡ್ತಾರೆ. ಹೇಗ್ ಮಾಡ್ತಾ ಇದ್ರು ಅವರು? ಬಿಕಾಸ್ ಆಫ್ ಯೂಸಿಂಗ್ ದಿ ನೇಟಿವ್ ಬ್ರೈನ್. ಇವತ್ತಿನ ದಿನ ನಾವು HR ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾದ್ರೆ ವಿ ಗೋ ಟುವರ್ಡ್ಸ್ ದಿ ಟೈರ್ 2, ಟೈರ್ 3 ಸಿಟೀಸ್. ಯಾಕೆ ಅಂತಂದ್ರೆ ಅಲ್ಲಿರೋ ಬುದ್ಧಿವಂತರು ಹುಡುಗರು ಸಿಟಿನಲ್ಲಿ ನಮಗ್ ಸಿಗೋದಿಲ್ಲ, ಜಾಸ್ತಿ ಸಿಗೋದಿಲ್ಲ. ಸೊ ದೇ ಯೂಸ್ ದ ನೇಟಿವ್ ಬ್ರೈನ್. ಅಂದ್ರೆ ಯಾವುದೋ ಒಂದು ಆ ಒಂದು ಕಾಲಘಟ್ಟದ, ಆ ಒಂದು ಊರಿನ ಒಂದು ಸಮಸ್ಯೆಗಳಿರ್ಬೋದು, ಅಥವಾ ಅವ್ರದೇ ಆದ ಒಂದು ಆಲೋಚನಾ ಶಕ್ತಿಗಳಿರ್ಬೋದು. ಸೊ ಹೀಗೆ ಜೈತೀರ್ಥರು ಅಷ್ಟು ವರ್ಷ ಮಹಾರಾಜರಾಗಿ ಇದ್ರು ಕೂಡ ಆಮೇಲೆ ಎಷ್ಟು ಚೆನ್ನಾಗಿ ಟೀಕಾ ಗ್ರಂಥಗಳನ್ನ ಬರೆದ್ರು. ಒಂದು ಎಕ್ಸಾಂಪಲ್, ಬಿಕಾಸ್ ಈ ಯುಟಿಲೈಸ್ ಇಸ್ ನೇಟಿವ್ ಬ್ರೈನ್. ಅಷ್ಟು ಚೆನ್ನಾಗಿ ಲೂಸಿಡ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೆಂಗ್ ಸಾಧ್ಯ? ಆಚಾರ್ಯರ ಗ್ರಂಥಗಳನ್ನ ಅಷ್ಟು ಲೂಸಿಡ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೇಗ್ ಸಾಧ್ಯ? ಬಿಕಾಸ್ ಆಫ್ ನೇಟಿವ್ ಬ್ರೈನ್. ಒಂದು ಪರಮಾತ್ಮನ ದೈವದತ್ತು ಇದೆಲ್ಲ ನಿಜ, ಆ ನೇಟಿವ್ ಬ್ರೈನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ರಾಯರು ಈ ಪ್ರಾತಃ ಸಂಕಲ್ಪ ಗದ್ಯ ನೋಡ್ತಾರೆ, ಇಟ್ಸ್ ನಥಿಂಗ್ ಬಟ್ ಎ ನೇಟಿವ್ ಬ್ರೈನ್. ಸೊ ಇಷ್ಟು ಹೇಳಿ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. 10:20 ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಎನಿ ಕ್ವಶನ್ಸ್, ಐ ಆಮ್ ಓಪನ್ ಎನಿ ಟೈಮ್. ನಮಸ್ಕಾರ. I just ಭಾರತೀಯ ಮುಖ್ಯ have ಪ್ರಮಾಣಗಳು ಕೃಷ್ಣಾರ್ಪಣಮಸ್ತು. I just have some inputs. Yeah. ಈಗ ಸಿಂಪ್ಲಿಸಿಟಿ ಆರ್ ಡೌನ್ ಟು ಅರ್ತ್. ಈಗ ಜಸ್ಟ್ ನೀವು ಆಸ್ ಯು ಸೈಡ್ ಇನ್ ದ ಲಾಸ್ಟ್ ಸೆಕೆಂಡ್ ಟೈರ್ ಸಿಟೀಸು ಅಥವಾ ವಿಲೇಜಸ್ ಅಲ್ಲಿಂದ ಅಂತ ಬಂದಂತ ಮಕ್ಕಳು, ದೇ ಯೂಸ್ ಅ ಕಾಮನ್ ಸೆನ್ಸ್ in their because they have brought up in the natural situations in their surroundings. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅರ್ಬನ್ ಸಿಟೀಸ್ ಮೆಟ್ರೋಸ್ ಅಲ್ಲಿ ವಿ ಆರ್ ಪ್ರೊವೈಡಿಂಗ್ ದ ಕಿಡ್ಸ್ ವಿತ್ ಅ ವೆರಿ ಆರ್ಟಿಫಿಷಿಯಲಿ ಲೈಫ್ ಸ್ಟೈಲ್ ನ ತೋರಿಸ್ತಾ ಇದೀವಿ. ಒಂದು ವಾಟರ್ ಟ್ಯಾಪ್ ಅಲ್ಲಿ ನೀರ್ ಬರ್ತಾ ಇರಬಹುದು, ಅಥವಾ ಒಂದು ಶಾಪಿಂಗ್ ಮಾಲ್ ಇರಬಹುದು, ಅಥವಾ ಪ್ಯಾಕೆಟ್ ಹಾಲ್ ಇರಬಹುದು. ಇದು ಏನಾಗ್ತಾ ಇದೆ ಅಂದ್ರೆ ವಿ ಆರ್ ಪ್ರೊವೈಡಿಂಗ್ ಆರ್ಟಿಫಿಷಿಯಲ್ ಲೈಫ್ ಸ್ಟೈಲ್. ಇದನ್ನ ಕಡಿಮೆ ಮಾಡಿ ಸಿಂಪ್ಲಿಸಿಟಿ, ಆಸ್ ಯು ಸೈಡ್ ಡೌನ್ ಟು ಅರ್ತ್. ಜನ ಹೆಚ್ಚಿಗೆ ಈ ವಿಲೇಜ್ಗಳಲ್ಲಿ ಅಥವಾ ನ್ಯಾಚುರಲಿ ಅಲೈನ್ಡ್ ಅಂತಹ ಲೈಫ್ ಸ್ಟೈಲ್ ಅನ್ನ ತೋರಿಸಿದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಒಂದು ಎನ್ವೈರನ್ಮೆಂಟ್ ಸಿಗುತ್ತೆ. ಇದರಿಂದ ಫ್ಯಾಮಿಲಿ ಕಲ್ಚರ್ಸ್, ವ್ಯಾಲ್ಯೂಸ್, ಅಂದ್ರೆ ಅವರು ಹೋಲ್ ಕಿಡ್ಸ್ ವಿಲ್ ಬಿ ದೇ ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ದ ನೇಚರ್ ಅಂಡ್ ಹೌ ವಿ ಶುಡ್ ಲಿವ್. ಈ ಒಂದು ವಿಚಾರ ಬರುತ್ತೆ. ಈಗ ಆರ್ಟ್ಸ್ ಅಂಡ್ ಗ್ರೇಡೇಷನ್ ಫ್ರಮ್ ದ ಹೋಮ್ ಟು ಸ್ಕೂಲ್ ಇದೆ. ಇದನ್ನ ಆಸ್ ನೀವು ಹೇಳಿದ್ರೆ, ಒಂದು ಆರೋಗ್ಯದಿಂದ ತಾಯಿ ಹಾಲು ಎಷ್ಟು ಇಂಪಾರ್ಟೆಂಟ್, ಹಾಗೆ ವೈಚಾರಿಕವಾಗಿ, ಭಾವನಾತ್ಮಕವಾಗಿ ಮತ್ತು ವೈಚಾರಿಕವಾಗಿ ನಾವು ಇಕೋಸಿಸ್ಟಮ್ ಮನೆಯಲ್ಲಿ ಕ್ರಿಯೇಟ್ ಮಾಡಬೇಕು. ಅಂದ್ರೆ
It should be, strengthen their IQ level. ಅವ್ರ IQ ನ, ನ್ಯಾಚುರಲ್ IQ ಏನಿದೆ ಅದನ್ನ ಸಪೋರ್ಟಿವ್ ಆಗಿರುವಂತಹ ಒಂದು ವಿಚಾರ ಎಕೋಸಿಸ್ಟಮ್ ಅನ್ನ ನಾವು ಮನೆಯಲ್ಲಿ ಕ್ರಿಯೇಟ್ ಮಾಡಬೇಕು. ಈಗ ನೀವು ಒಂದು ಎರಡನೇದು, ವರ್ಡ್ ಹೇಳಿದ್ರಿ, ನ್ಯಾಚುರಲ್ ಐಕ್ಯೂ ಅಂತ. ವಾಟ್ ಯು ಮೀನ್ ಬೈ ನ್ಯಾಚುರಲ್ ಐಕ್ಯೂ? ಬ್ಯೂಟಿಫುಲ್ ವರ್ಡ್ ಹೇಳಿದ್ರಿ ನೀವು. ಏನ್ ಗೊತ್ತಾ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ರತ್ನ CNR ರಾವ್ ಇರ್ಬೋದು, ಅಥವಾ ಹ್ಮ್, ಹಿಂದಿನ ಕಾಲದಲ್ಲಿ ನಾವು ಯಾರ್ಯಾರೇ ಗ್ರೇಟ್ ಗ್ರೇಟ್ ಪೀಪಲ್ ತಗೊಳ್ಳಿ, ಅವ್ರ ಹ್ಮ್, ತಂದೆ ತಾಯಿ ಕಡೆ ಆರ್ಡಿನರಿ ರೈತರು, ಆರ್ಡಿನರಿ ಹ್ಮ್, ಅರ್ಚಕರು, ಆರ್ಡಿನರಿ ಇದಾಗಿದ್ದವರು. ಆದ್ರೆ ಮಕ್ಕಳು ನೋಡಿದ್ರೆ ಊ, ಹ್ಮ್. ಎಷ್ಟು ಮೇಲ್ಗಡೆ ಬಂದ್, ಬಿಕಾಸ್ ಆಫ್ ದಿ ನ್ಯಾಚುರಲ್ ಬ್ರೈನ್ ವಿತ್ ದಿ ಹೌಸ್ ಹ್ಯಾಡ್. ಹೌದು. ಹ್ಮ್ ಸೊ ಇದನ್ನ ನಾವು ಸಪೋರ್ಟ್ ಮಾಡ್ತಾ ಹೋದ್ರೆ ಅಂದ್ರೆ ಮನೆಯಲ್ಲಿ, ಫ್ಯಾಮಿಲಿಲಿ, ದಟ್ ವಿಲ್ ಬಿ ಗುಡ್. ಮೀನ್ಸ್ ಇಫ್ ಯು ಹ್ಯಾವ್ ಆಪ್ಷನ್ ಟು ಸೆಂಡ್ ಟು ದ ಗುರುಕುಲ್, ದಟ್ ಈಸ್ ಆಲ್ವೇಸ್ ಬೆಸ್ಟ್. ಬಟ್ ಇಫ್ ಇಟ್ ಇಸ್ ನಾಟ್ ಪಾಸಿಬಲ್, ವಿ ಶುಡ್ ಕ್ರಿಯೇಟ್ ಅ ಎಕೋಸಿಸ್ಟಮ್. ಈಗ ಒಂದು ಆರ್ಟ್ಸ್, ನ್ಯೂರಾನ್ಸ್ ಅಂಡ್ ಸೈನ್ಸ್ ಅಂತ, ಇದರಲ್ಲಿ ಏನಂತಂದ್ರೆ, ಅಥವಾ ಸ್ಪಿರಿಚುಯಾಲಿಟಿ ಆರ್ ಪಾಸಿಟಿವ್ ವೈಬ್ಸ್, ಮನೆಯಲ್ಲಿ ಯಾವ ತರ ವಾತಾವರಣ ಇರಬೇಕು ಅಂತಂದ್ರೆ, ಈ ಮಕ್ಕಳು ನ್ಯೂರಾನ್ಸ್ ತುಂಬಾ ಸೂದನ್ ಆಗುವಂತಹ ವಿಷಯಗಳು ಮನೆಯಲ್ಲಿ ಇರಬೇಕು. ಈಗ ನಾನು ಒಂದು ಎಕ್ಸಾಂಪಲ್ಸ್, ನಮ್ಮ ಹಳೆ ತಾಯಂದ್ರು ಹೇಗೆ ಒಂದು ಮಕ್ಕಳನ್ನ ಮಲಗಿಸೋದು ಅಂದ್ರೆ, ಒಂದು ಹಾಡು ಹಾಡ್ತಾ ಇದ್ರು. ಆ, ಅತ್ತಾರ ಅಳಲೆ ಹೂವ ಈ ಕೂಸು ನನಗಿರಲಿ, ನಡುವೆ ಅಂತ ಇದ್ರು ಅಷ್ಟೇ. ಈ ಅನ್ನೋ ಒಂದು ಏನೋ ಒಂದು ರಾಗ ಇದೆ, ಅದೇ ರಾಗ, ಆ ಮಕ್ಕಳನ್ನ ಸೂದನ್ ಮಾಡ್ತಾ ಇತ್ತು. ಇದು ನಿಮ್ಗೆ ಅನ್ಸುತ್ತೆ ಇದೇನ್ ಸುಮ್ನೆ ಅವ್ರು ಏನೋ ಅನ್ನೋದಿಲ್ಲ ಹಾಡಲ್ಲಿ, ಬಟ್ ಏನೋ ಒಂದು ರಾಗ ಎಳಿತಾರೆ ಸುಮ್ನೆ, ಒಂದು ಸಣ್ಣಾಗಿ. ಅದು ಅದು ಏನ್ ಮಾಡುತ್ತೆ ಅಂದ್ರೆ, ಇಟ್ ಈಸ್ ಆಕ್ಚುಲಿ ಸೂದನ್ ದ ಕಿಡ್ಸ್. ಬಟ್ ಇದೇ ತರ ಒಂದು ಒಂದು ಹಾಡಿರಬಹುದು ಮನೆಯಲ್ಲಿ, ಮಕ್ಕಳು ತಾಯಂದ್ರ ಹಾಡ್ತಾ ಇದ್ರೆ, ಈ ವಿಜಯರಾಯರ್ ಕವಚ ಇರಬಹುದು, ಅಥವಾ ಬೇರೆ ಕೃಷ್ಣನ ಹಾಡುಗಳು ಇರಬಹುದು. ಈ ಹಾಡುಗಳನ್ನು ಹಾಡ್ತಾ ಇದ್ರೆ ಅದು ಮಕ್ಕಳ ಒಂದು ಬೆಳವಣಿಗೆ, ಭಾವನಾತ್ಮಕವಾದಂತಹ ಬೆಳವಣಿಗೆಯನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇಟ್ಸ್ ರಿಯಲಿ ಅ ಸೈನ್ಸ್. ಈವನ್ ಇಫ್ ಯು ಸಿ ದ ತಬಲಾ, ಆರ್ ಇಫ್ ಯು ಸಿ ದ ಎನಿ ಅದರ್ ಇನ್ಸ್ಟ್ರೂಮೆಂಟ್ಸ್ ಆಲ್ಸೋ, ಫ್ಲೂಟ್ ಆರ್ ಎನಿಥಿಂಗ್, it's looks like it is an entertainmenting tool, but really it's a science. When you rhythm, when you do a, run the any instrument, right, this, so when you play it, so it will be, actually it has all science, maths, calculations, everything is there. So on that basis only, even today's, the musicals, they can create the notes. ಸೊ ಈ ತರ ಒಂದು ಮನೆಯಲ್ಲಿ ಒಂದು ವಾತಾವರಣ. ಈಗ ಇಫ್ ಯು ಸಿ ಮೈಕಲ್ ಜಾಕ್ಸನ್ ಯಾಕೆ ಆ ತರ ಒಂದು ಆ, ತುಂಬಾ ಕರ್ಕಶವಾದಂತಹ, ತುಂಬಾ ತಾಮಸಿಕವಾದಂತಹ ಸಂಗೀತವನ್ನು ಹಾಡ್ತಾ ಇದ್ದ ಅಂದ್ರೆ, ಅವನ ಬಾಲ್ಯವನ್ನ ನೋಡಿದಾಗ, ಅವನ ತಂದೆ ಅವನನ್ನ ಮಗು ಇದ್ದಾಗ ಉಲ್ಟಾ ಮಾಡಿ ಅವನ್ಗೆ ಹೊಡಿತಾ ಇದ್ದ. ಈ ತರಹದ ಒಂದು ವಾತಾವರಣದಲ್ಲಿ ಬೆಳೆದಾಗ ಮಕ್ಕಳು ತುಂಬಾ ತಾಮಸಿಕವಾದಂತಹ ಸಂಗೀತದಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಈಗ ಮೆಟಾಲಿಕಾ ಇರ್ಬೋದು, WWF ಇರ್ಬೋದು, ಈ ತರದ್ದು ಯಾಕೆ ಈ ತಾಮಸಿಕವಾದಂತಹ ವಿಷಯಗಳು ಬರ್ತಾ ಇದೆ ಅಂದ್ರೆ, ಅವ್ರ ಮನೆಯಲ್ಲಿ ಮಕ್ಕಳು ಒಂದು ವಾತಾವರಣ, ಫ್ಯಾಮಿಲಿ ವಾತಾವರಣ ಅಷ್ಟೊಂದು ಸರಿ ಇರೋದಿಲ್ಲ. ಅದೇ ನೀವು ನಮ್ಮ ಭಾರತೀಯವಾದಂತಹ ಫ್ಯಾಮಿಲಿ ಸಿಸ್ಟಮ್ ನೋಡಿದಾಗ, ಅಜ್ಜಿಯಂದ್ರು ಅಥವಾ ತಾಯಂದ್ರು ಈ ತರದ ಒಂದು ಹಾಡುಗಳನ್ನು ಹಾಡ್ತಾ ಇದ್ರು. So it actually soothes the neurons, and it's also, program your the emotions, over the period. ಆಮೇಲೆ ಬರ್ತ್ ಅಂಡ್ ಪರ್ಪಸ್ ಇರ್ಬೋದು, ಆಕ್ಸಿಡೆಂಟಲ್. ಈ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಪರ್ಪಸ್ ಗೊತ್ತಾಗ್ತಾ ಇಲ್ಲ. ನಾನು ಏನ್ ಮಾಡ್ಬೇಕು, ನಾನು ಇಲ್ಲಿ ಯಾಕೆ ಹುಟ್ಟಿದೆ, ಇದೇ ತಂದೆ ತಾಯಿ ಯಾಕೆ, ಇದೇ ಅಜ್ಜ ಅಜ್ಜಿ ಯಾಕೆ, ಇದೇ ಕುಲ ಯಾಕೆ, ಇದೇ ಜಿಯೋಗ್ರಫಿ ಯಾಕೆ, ಇದೇ ಸಿಟಿ ಯಾಕೆ, ನಾನು ಇಲ್ಲೇ ಯಾಕೆ ಹುಟ್ಟಬೇಕಿತ್ತು, ಈ ತರದ್ದು ಒಂದು ಪ್ರಶ್ನಾರ್ಥಕವಾದಂತ ವಿಷಯಗಳೇ ಇಲ್ಲ. See, art of telling no, you said right. We should all give us create a ecosystem where the ಮಕ್ಕಳು ಕ್ವಶನ್ ಕೇಳುವಂತಹ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು. ನಾವ್ ಏನ್ ಮಾಡ್ತೇವೆ ಅಂದ್ರೆ, ಶೂಸ್ ಹಾಕೋದು, ಕಳ್ಸೋದು ಸ್ಕೂಲಿಗೆ. ಅವ್ರಿಗೆ ಇದು ಏನೋ ಒಂದು ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಷ್ಟೇ ಹೋಗ್ತಾರೆ ಹೊರತು, ಅವರು ಈ ನನ್ನ ಜೀವನದ ಪರ್ಪಸ್ ಏನು ಅನ್ನೋ ಒಂದು ಯಾವುದೇ ಒಂತರದ್ದು ಒಂದು ಕ್ವಶನ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಈ ತರದ್ದೊಂದು ನಮ್ಮಲ್ಲಿ ಈಗ ಇದು ಇತ್ತು 100 years ಬ್ಯಾಕ್, ಬಟ್ ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಮೀನ್ಸ್ ಮಕ್ಕಳಿಗೆ ಆ ತರದ್ದು ಕ್ವಶನ್, ಇದರಿಂದ ಏನೋ ಮನೆಯಲ್ಲಿ ಒಂದು ಹಾಡಿರಬಹುದು, ಸ್ಪಿರಿಚುಯಾಲಿಟಿ ಅಥವಾ ಪಾಸಿಟಿವ್ ವೈಬ್ಸ್ ಇರ್ಬೋದು. ಅಂದ್ರೆ ಏನಂದ್ರೆ, ಒಂದು ದೀಪ ಹಚ್ಚುವುದರಿಂದ ಹೇಳುವುದು, ಅಥವಾ ಒಂದು ಊದಿನ ಕಡ್ಡಿ ಹಚ್ಚುವುದರಿಂದ ಇರಬಹುದು, ಒಂದು ಸಣ್ಣ ಹಾಡುಗಳಿಂದ ಇರಬಹುದು,
ಮನೆಯಲ್ಲಿ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇದು ಇಫ್ ಯು ಸಿ ಒಂದು ಕ್ರಮ ಇರಬೇಕು. ಒಂದು ದೇವತಾ ವಿಷಯಗಳು ರಂಗೋಲಿ ಹಾಕೋದ್ರಿಂದ ಇರ್ಬೋದು. ಈ ತರದ್ದು ನಾವು ಮನೆಯಲ್ಲಿ ನಾವು ವಾತಾವರಣ ಕ್ರಿಯೇಟ್ ಮಾಡಿದಾಗ ಇಟ್ ಇಸ್ ರಿಯಲಿ ಇಟ್ ವಿಲ್ ಆಡ್ ಅ ವ್ಯಾಲ್ಯೂ ಟು ದ ಕ್ಯಾರೆಕ್ಟರ್ಸ್ ಆಫ್ ದ ಕಿಡ್ಸ್ ಇನ್ ಅವರ್ ಫ್ಯಾಮಿಲಿ ಸಿಸ್ಟಮ್. That's what I can feel. Anybody others also can put their inputs. ನಮಸ್ಕಾರ ರೀ. ಅದೇ ಯೂಶಲಿ ನನಗ್ ಕೂಡ ಅದೇ ಆ ಥರನೇ ಆಯ್ತು. ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಕಥೆಗಳು ಹೇಳೋದು, ನಮಗ್ ತಿಳಿದಿರೋದು ಕೃಷ್ಣಂದು, ಇಲ್ಲಾಂದ್ರೆ ಅದರಿಂದ ನೀತಿ. ಅವ್ರ ಏನಾನ ತಪ್ಪು ಮಾಡಿದ್ರೆ ಅದ್ರಲ್ಲಿ ಒಂದು ಕೃಷ್ಣಂದೊಂದು ಕತೆ ಹೇಳಿ ಅದರಿಂದ ನಾವು ಬೆಳೆಸೋದು, ಅವೆಲ್ಲ ನನ್ನ ಇದ್ರಲ್ಲಿ ಬಹಳ ಯೂಸ್ ಆಯ್ತು. ತುಂಬಾ ಚೆನ್ನಾಗಿತ್ತು ಸೆಷನ್. Anil, ಈ- Shripad here. ಥ್ಯಾಂಕ್ ಯು. ಹೇಳಿ ಶ್ರೀಪಾದ್ ಅವ್ರೆ. Just a minute I will spend. Though I joined a Shripad, little late. Shyam Sundar ಶ್ರೀಪಾದ್, ಅವರೇ I'm ನಮಸ್ಕಾರ. honored. ಶ್ರೀಪಾದ್, ಐ ಆಮ್ ಆನರ್ಡ್ ಅಂದೆ. Hey, it's my honor. It's my blessing. ನಾನು ಏ, ಸ್ವಲ್ಪ ಇಲ್ಲ. ಲೇಟ್ ಆಗಿ ಸೇರ್ಕೊಂಡೆ, ಬಟ್ I was just listening. I'll listen to the recorded ones and the points here are beautiful. ನಾನು ಒಂದೇ ಒಂದು ಏನಂದ್ರೆ, ಇವತ್ತು ನಾವು ಆಕ್ಷನ್ ಓರಿಯೆಂಟೆಡ್ ಕಡೆಗೆ ಹೋಗ್ಬೇಕಾಗಿದೆ ಎಲ್ಲರೂ. ಇವತ್ತೇನಾಗಿದೆ, we have lots of ideas, we have lots of ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತೆ. ಅದು ಏನಾಗಿದೆ ಅಂದ್ರೆ, ಇವತ್ತು ನಾವು ಐಡಿಯೇಷನ್ ಪ್ರಾಸೆಸ್ ಈಸ್ ಸ್ಟ್ರಾಂಗ್ ಇನಫ್, ಬಟ್ ಏನ್ ಮಾಡ್ಬೇಕು, ಇದರಲ್ಲಿ ಒಂದೊಂದು ಬುಲೆಟ್ ತಗೊಂಡು ವಿ ಶುಡ್ ಆಕ್ಷನ್ ಇಟ್ ಔಟ್ ಅಂಡ್ ಟೇಕ್ ಸಮ್ ಅನೆಕ್ಡೋಟಲ್ ಎಕ್ಸಾಂಪಲ್ಸ್. ಇವತ್ತೇನಾಗಿದೆ, ಎರಡು ಪ್ರಾಬ್ಲಮ್ ನಾನು ಹೇಳ್ತೀನಿ, ಅದನ್ನ ಸಾಲ್ವ್ ಮಾಡೋದು ನಾವೆಲ್ಲರೂ ಆಸ್ ಎ ಗ್ರೂಪ್ ಮಾಡಬೇಕು. ದಿ ಟಾರ್ಗೆಟ್ ಆಡಿಯನ್ಸ್ ಹೂ ಶುಡ್ ಲಿಸನ್ ಅಂಡ್ ಟ್ರೈ ಟು ಎಮ್ಯುಲೇಟ್, ಅವ್ರನ್ನ ನಾವು ಅಟ್ರಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ನಂಬರ್ ಒನ್, ವೆದರ್ ಇಟ್ ಈಸ್ ಅಟ್ ಹೋಮ್ ಆರ್ ವೆದರ್ ಇಟ್ ಈಸ್ ಔಟ್ಸೈಡ್. ಈಗ ಮನೆಗಳಲ್ಲಿ ಒಂದು ಕಥೆ ಹೇಳುವ ಸೆಷನ್ ಅಂತ ಮಾಡಿ ಮಕ್ಕಳಿಗೆ ಅಟ್ರಾಕ್ಟ್ ಮಾಡೋದು ಹೇಗೆ, ಅಮಿಡ್ಸ್ಟ್ ಆಲ್ ದಿಸ್ ವಾಟ್ಸ್ಆಪ್ಸ್ ಅಂಡ್ ಯುವರ್ ಯೂಟ್ಯೂಬ್ಸ್ ಅಂಡ್ ಯುವರ್ ಟಿವಿಸ್, ಅದೊಂದು ದೊಡ್ಡ ಸಮಸ್ಯೆ. ಎರಡನೇದು ಏನಾಗಿದೆ ಅಂದ್ರೆ, ಈಗ ದೊಡ್ಡವರು ಕೂಡ ವಾಟ್ ದೇ ಡೂ ಚಿಲ್ಡ್ರನ್ ಸಿ ಅಂಡ್ ಅಬ್ಸರ್ವ್ ಅಂಡ್ ಪ್ರಾಕ್ಟಿಸ್. ಸೊ ಇದರಲ್ಲಿ ಮಾರ್ಪಾಡು ಎರಡು ಹಂತದಲ್ಲಿ ಬರಬೇಕಾಗಿದೆ. ಅಂದ್ರೆ ನಾವು ವಿ ಶುಡ್ ಲೀಡ್ ಬೈ ಎಕ್ಸಾಂಪಲ್ ಅಂಡ್ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ನಾವು ಅಬ್ಸರ್ವೇಷನ್ ಇಂದ ನಮ್ ಕಡೆ ಎಳ್ಕೋಬೇಕಾಗಿದೆ. ಅದು ನನ್ನ ದೊಡ್ಡ ಸಮಸ್ಯೆ. ಈಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಾವು ಮಾಡಿದ್ರೆ ಫಾರ್ ಯಂಗ್ಸ್ಟರ್ಸ್ ಅಂತ ಹೇಳಿದ್ರೆ, ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಇರ್ತಾರೆ, ಯಂಗ್ಸ್ಟರ್ಸ್ ಬರ್ತಾ ಇಲ್ಲ. ಈ ಎಸೆನ್ಸ್ ಆಫ್ ಸಕ್ಸಸ್ಫುಲ್ ಲೈಫ್ ನ ಅವ್ರು ಅಪ್ರಿಶಿಯೇಟ್ ಮಾಡ್ಲಿಕ್ಕೆ we'll have to tell them what real successful life means, right? ಇವಾಗ ಏನಾಗ್ತಾ ಇದೆ, ಅದು ಹಿಂದಿನ ಡಿಸ್ಕಷನ್ಸ್ ಅಲ್ಲಿ ಬಂದಿತ್ತು, saying that getting a NEET rank, getting a medical seat, getting a engineering seat is end all ಅಂತ. ಆ ಫಂಕ್ಷನಲ್ ಫಿಕ್ಸೇಷನ್ ಇಂದ ಮಕ್ಕಳು ಮನಸ್ಸನ್ನ ಆಚೆ ತರೋದಿದೆ ಅಲ್ಲ, ಅದು ನನ್ನ ಪ್ರಕಾರ ವಿ ಶುಡ್ ವರ್ಕ್ ಟುವರ್ಡ್ಸ್ ದಿ ಆಕ್ಷನಬಲ್ಸ್. ಬಟ್ ದಿಸ್ ಇಸ್ ಎ ವಂಡರ್ಫುಲ್ ಸೆಷನ್ ಆಕ್ಚುಲಿ. ಥ್ಯಾಂಕ್ ಯು. ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಇವತ್ತಿನ ದಿನ ಅದ್ ಏನಾಗಿದೆ, ಫಾರ್ ಎಕ್ಸಾಂಪಲ್ ಒಂದು ಕೋಲ್ಡ್ ಪ್ಲೇ ಅಂತ ಅಂದ್ಬಿಟ್ಟು ಇಂಡಿಯಾಗೆ ಬರ್ತಾ ಇದ್ದಾರೆ. ಕೋಲ್ಡ್ ಪ್ಲೇ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್. ಅದು ಲೆಟ್ ಮಿ ಸ್ಪೆಂಡ್ ಅಬೌಟ್ 2-3 minutes ಆನ್ ದಿಸ್. ಅವ್ರಿಗೆ ಎಷ್ಟು ಜನ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಅಂದ್ರೆ, ನಮ್ಮ ಇಂಡಿಯನ್ ಪಾಪ್ಯುಲೇಷನ್ 1.45 ಬಿಲಿಯನ್. ಅವ್ರಿಗೆ ಇರೋದು ಸುಮಾರು 3 ಬಿಲಿಯನ್ ಪೀಪಲ್ ಅವ್ರಿಗೆ ಇದಾಗಿದ್ದಾರೆ, ಇದಾರೆ 2.5 ಬಿಲಿಯನ್ ಆಮೇಲೆ ಟಿಕೆಟ್ಸ್ ಬಂದ್ಬಿಟ್ಟು ಅಪ್ ಟು $7,000 ವರ್ಗೂ ಹೋಗುತ್ತಂತೆ. ಜನ ಕೊಟ್ಬಿಟ್ಟು ಹೋಗ್ತಾರೆ. ಒಂದು. ಎರಡನೇದು ಮಾರ್ಕೋಸ್ 5 ಅಂತ ಇನ್ನೊಂದು ಗ್ರೂಪ್. ಅವ್ರಿಗೂ ಸುಮಾರು ಒಂದು 2.5 ಬಿಲಿಯನ್ ಅವ್ರಿಗೂ ಫ್ಯಾನ್ಸ್ ಗಳಿದಾರಂತೆ. ಅಂಡ್ ಅವ್ರದ್ದು ಇದೇ ತರ. ಇನ್ನೊಬ್ಳು ಸ್ವಿಫ್ಟ್ ಟೈಲರ್ ಅಂತ ಅನ್ಬಿಟ್ಟು ಅವಳು. ಎಲ್ಲ ಯಂಗ್ಸ್ಟರ್ಸ್ ಆಲ್ ಬಿಟ್ವೀನ್ 15 to 25 ಆರ್ ಆಲ್ ಹರ್ ಫ್ಯಾನ್ಸ್. ಅಂಡ್ ಯಾರು ಬೇಕಾದ್ರೆ ಹೋಗಿ ನೋಡ್ಬೋದು, ಇದೆಲ್ಲ ಗೂಗಲ್ ಮತ್ತೆ ಯೂಟ್ಯೂಬ್ ಎಲ್ಲ ಸಿಗುತ್ತೆ. ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅಂಡ್ ಪೀಪಲ್ ಪೇ $500, $800 ಅಂದ್ರೆ ಇದು ಇಂಡಿಯನ್ ರುಪಿ ಕಂಪೇರ್ ಸಿಕ್ಕಾಪಟ್ಟೆ. ಅವಳು ಡಾಲರ್ ಎಂದು ಇಸ್ಕೊಳ್ಳೋದು ಅವಳು. ಸೊ ಹೀಗಾಗಿ ನಾನು ಡಾಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲ, ಹೀಗಾಗಿ ಇದು
ಅರ್ಥ ಅದು ಕ್ಯಾಪಿಟಲಿಸ್ಟಿಕ್ ಮೈಂಡ್ ಸೆಟ್ ಇಂದ ಪ್ರತಿಯೊಂದನ್ನು ನೋಡ್ಬೇಕಾದ್ರೆ ಎವ್ರಿಬಡಿ ದೇ ಸಿ ಇಟ್ ಆಸ್ ಎವ್ರಿ ಫ್ಯಾಮಿಲಿ ಮೆಂಬರ್ ಆಸ್ ಎ ಕನ್ಸ್ಯೂಮರ್. ಅಂದ್ರೆ ಇದರಿಂದ ದೇ ಹ್ಯಾವ್ ಬ್ರೋಕನ್ ಡೌನ್ ದ ಫ್ಯಾಮಿಲಿ ಸಿಸ್ಟಮ್ ಅಂಡ್ ದ ಫ್ಯಾಮಿಲಿ ವ್ಯಾಲ್ಯೂಸ್. ಅಂದ್ರೆ ಪ್ರತಿಯೊಬ್ಬರು ಆನ್ ದ ಅರ್ತ್, ಎನಿಬಡೀಸ್ ಲಿವಿಂಗ್, ದೇ ಸಿ ಇಟ್ ಆಸ್ ಕನ್ಸ್ಯೂಮರ್. ಇದು ಒಂಥರ ಅಂದ್ರೆ ಕಮ್ಯುನಿಸ್ಟ್ ಜೊತೆಗೆ ಕ್ಯಾಪಿಟಲಿಸಂ ಇರುತ್ತೆ. ಇದರಿಂದ ನಮ್ಮಲ್ಲಿ ಸಿಸ್ಟಮ್ ಹಾಳಾಗ್ತಾ ಇದೆ. ಇದು ನಾಟ್ ಓನ್ಲಿ ಫಾರ್ ದ ಹ್ಯೂಮನ್ ರೇಸ್, ಇಟ್ಸ್ ಹೋಲ್ ನಮ್ದೇನ್ ನೇಚರ್ ಇದೆ, ರಿಸೋರ್ಸಸ್ ಎಲ್ಲ ಆ, ಹಾಳಾಗ್ತಾ ಇದೆ ಇದರಿಂದ. ಕ್ಲೈಮೇಟ್ ಚೇಂಜ್ ಇರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು. ಇದು ಮೇನ್ ಆಗಿ ಹೋಗ್ಬೇಕು ಅಂದ್ರೆ ಕ್ಯಾಪಿಟಲಿಸಮ್ ಇರ್ಬೋದು, ಕಮ್ಯುನಿಸಮ್ ಇರಬಹುದು, ತೀರಾ ಪಾಪ್ಯುಲೇಷನ್ ಪರ್ಸ್ಪೆಕ್ಟಿವ್ ಆಗಲಿ ಅದನ್ನ ಪುಷ್ ಮಾಡೋದು, ತಮ್ಮ ರಿಲಿಜಿಯಸ್ ಬ್ಲೈಂಡ್ಲಿನೆಸ್ ಅನ್ನ ಪುಷ್ ಮಾಡೋದಿರಬಹುದು. ಇದು ಮೂರು ಸ್ಟಾಪ್ ಆಗದೇನೆ, ಅಥವಾ ನಮ್ಮ ಇಂಡಿಯಾದಲ್ಲಿ ಸ್ಪೆಸಿಫಿಕಲಿ ಮತ್ತೆ ವಾಪಸ್ ಫ್ಯಾಮಿಲಿ ವ್ಯಾಲ್ಯೂಸ್ ಬರದೇನೆ ಇದು ಸಾಲ್ವ್ ಆಗದೆ ಇರುವಂತಹ ವಿಷಯ. ಇದು ಇಟ್ ವಿಲ್ ಬಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಬಿಗ್ಗರ್ ಕೊಲ್ಯಾಪ್ಸ್.